ಓಕೆ, ಮುಖ್ಯಮಂತ್ರಿ ವಿಚಾರ ಆಮೇಲೆ ಹೇಳ್ತೀನಿ. ಈ ಮಹಾಲಕ್ಷ್ಮಿದು ಕೊಲೆ ಆಯ್ತಲ್ಲ ಬೆಂಗಳೂರಿನಲ್ಲಿ, ವೈಯಾಲಿ ಕಾವಲ್ನಲ್ಲಿ. ಆ ಮಹಾಲಕ್ಷ್ಮಿ ಕೆಲಸ ಮಾಡ್ತಾ ಇದ್ಲು, ಗಂಡನನ್ನು ಬಿಟ್ಟು ಸಪ್ರೇಟ್ ಆಗಿದ್ದರು. ಆಮೇಲೆ ಅಶ್ರಫ್ ಅನ್ನೋ ಹುಡುಗನ ಜೊತೆ ಒಂದು ರೀತಿಯಲ್ಲಿ ಲವ್ ಇತ್ತು. ಆ ನಂತರ ಅದು ಕೂಡ ದೂರವಾದರು. ಆಮೇಲೆ ಅಲ್ಲಿಯ ಫ್ಯಾಕ್ಟ್ರಿಯ ಲೀಡರ್ ಜೊತೆ ಇತ್ತು, ಅಂದರೆ ಮುಕ್ತಿ ರಂಜನ್. ಆತ ಈಗ ಸುಸೈಡ್ ಮಾಡ್ಕೊಂಡಿದ್ದಾನೆ, ಆತನೇ ಕೊಲೆ ಮಾಡಿದ್ದು ಅಂತ. ಇನ್ನು ಕೆಲವು ಫಿಂಗರ್ ಪ್ರಿಂಟ್ ಯಾರ್ದು, ಇದರ ಬಗ್ಗೆ ಎಲ್ಲ ಮಾಹಿತಿಗಳಿದೆಯಲ್ವಾ. ಈಗ ಆ ಮುಕ್ತಿರಂಜನ್ ಏನು ಕೊಲೆಯಾಗಿದ್ದಾನೆ ಅಥವಾ ಸುಸೈಡ್ ಮಾಡ್ಕೊಂಡಿದ್ದಾನೆ, ಈಗ ಬಹುತೇಕ ಅವನೇ ಮಾಡಿರ್ಬೋದು ಅಂತೇಳಿ ಸ್ವಲ್ಪ ಪತ್ರದಲ್ಲೆಲ್ಲ ಬರೆದಿದ್ದಾನೆ. ಈಗ ಅವನ ಕುಟುಂಬಸ್ಥರೊಂದು ಆರೋಪ ಮಾಡ್ತಾ ಇದ್ದಾರೆ. ಏನು, ಈ ಮಹಾಲಕ್ಷ್ಮಿ ಮುಕ್ತಿರಂಜನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. ಹನಿ ಟ್ರ್ಯಾಪ ಗೊತ್ತಿಲ್ಲ. ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಯಾವ ಕಾರಣಕ್ಕಾಗಿ ಕೊಲೆ ನಡೆಯಿತು, ಆರೋಪಿ ಮುಕ್ತಿ ಕುಟುಂಬಸ್ಥರು ಹೇಳೋದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ನಮ್ಮಲ್ಲಿ ಇದರಷ್ಟು ಅಪ್ಡೇಟ್ ಯಾರೂ ಕೊಟ್ಟಿಲ್ಲ. ಇವತ್ತು ಬೆಳಗಿನಿಂದಲೇ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಸುನಿಲ್ ಧರ್ಮಸ್ಥಳ ನಿರಂತರವಾಗಿ ದೃಶ್ಯಾವಳಿಗಳನ್ನು ಕೂಡ ಕೊಡ್ತಾ ಇದ್ರು. ಬಹುಶಃ ಇಡೀ ಕರ್ನಾಟಕದಲ್ಲಿ ರಿಪಬ್ಲಿಕ್ ಕನ್ನಡ ಅಪ್ಡೇಟ್ ಮಾಡ್ದಂಗೆ ಈ ಸುದ್ದಿಯನ್ನು ಯಾರೂ ಅಪ್ಡೇಟ್ ಮಾಡ್ತಾ ಇಲ್ಲ, ನಾವು ಮಾತ್ರ ಮಾಡ್ತಾ ಇದ್ದೀವಿ. ಮಹಾಲಕ್ಷ್ಮಿ ಕೊಲೆಗೆ ಕಾರಣವಾಯ್ತಾ ಹಣಕಾಸು? ವೆರಿ ಸಿಂಪಲ್ ಲಾಜಿಕಲ್ ಹೇಳ್ಬಿಡ್ತೀನಿ. ಅವರ ಆರೋಪದ ಪ್ರಕಾರ ಈ ಮುಕ್ತಿ 37,000 ಅವಳು ಪಡ್ಕೋತಾ ಇದ್ಲಂತೆ. 2ರಿಂದ 3,000 ಮಾತ್ರ ಮುಕ್ತಿರಂಜನ್ಗೆ ಕೊಡ್ತಾ ಇದ್ಲಂತೆ. ಏನೋ ಅವಳ ಬಳಿ ಒಂದು ಅಸ್ತ್ರ ಇತ್ತಂತೆ, ಬೆದರಿಸ್ತಾ ಇದ್ಲಂತೆ. ಇವನನ್ನು 1 ಲಕ್ಷ ಕೊಡು ಅಂತ ಕೇಳಿದ್ಲಂತೆ. ಆತ ಅದನ್ನು ತನ್ನ ತಾಯಿಗೂ ಹೇಳಿದ್ನಂತೆ. ಕೊನೆಗೆ ಕಿರಿಕಿರಿ ತಾಳಲಾರದೆ ಕೊಂದನಂತೆ. ಅಂತೆ ಕಂತೆ ಅವರ ಸೈಡಿಂದ ಹೇಳ್ತಿರೋದು ನಾನು. ಇದು ಸತ್ಯವೋ ಸುಳ್ಳೋ ತನಿಖೆಯಿಂದ ಗೊತ್ತಾಗಬೇಕು. ಮಹಾಲಕ್ಷ್ಮಿ ಕೊಲೆಗೆ ಕಾರಣವಾಯ್ತಾ ಹಣಕಾಸು? ಮಹಾಲಕ್ಷ್ಮಿ ಮುಕ್ತಿರಂಜನ್ ನಡುವೆ ಜಟಾಪಟಿ ನಡೆಯಿತಾ? 16 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಪ್ರಕರಣ. ಮುಕ್ತಿ ದುಡಿದ ಹಣವನ್ನು ಮಹಾಲಕ್ಷ್ಮಿ ಕಿತ್ತುಕೊಳ್ತಾ ಇದ್ದಳಂತೆ. 30-40 ಸಾವಿರ ಸಂಬಳದಲ್ಲಿ 2ರಿಂದ 3,000 ಮಾತ್ರ ಅವನಿಗೆ ಕೊಡ್ತಾ ಇದ್ದಳಂತೆ. ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿ ಕುಟುಂಬಸ್ಥರ ಆರೋಪ. ಒಡಿಶಾದ ಭದ್ರಕ್ ಜಿಲ್ಲೆಯ ಆರಡಿ ಗ್ರಾಮದಲ್ಲಿರುವ ಕುಟುಂಬ ಈ ಆರೋಪವನ್ನು ಮಾಡಿದೆ. ಕೇಳಿಸ್ಕೊಳ್ಳಿ. कहला मुझे झीटा फेर बहुत पड़ जाइए, भूल कर दे से मो तो टंकाटे रखे दौने मु दरमा पाइमी 30-40 हजार दरमा पाइमी सब खाइला नहीं जीव। आज 5,000 दिए 3,000 दिए लास्ट पर कहला मत 1 लाख टंका नदेने तो छाड़ीमी मु 1 लाख टंका कौट आनी देवी बिरियानी खाइमी दिए न तो केसर देमी तो फसेमी तो रखी नहीं मुझे एमतीका है तू पड़े रिजाइन मार देगी पहला मु रिजाइन मारी में किमिति तू हालो होली कर केस बास करदेव मुझे फेरी पारि ना मुझे डरे ये करने मु पड़गनी फेर मुझे जानी पारि बयस अनुपातर भय काम कर हाँ बयस अनुपात मुझे जानी पारि पचर भाविनी मो बापा माँ केते कष्ट करते पैसा दे पारे भाई मान पढ़ी पारे तेणुक देखनी पीछा छाड़बनी गोटे पैसा मो तो रखेदबनी बास आई पारि तेणुक बाध्य काम कर से बो मुझे भूल काम कर मो पैसा पत्र सब नहीं गला। सोना हार गोटे कर बेकर पकड़ लगी मुझे कही गोटे बाहर कर गोटे चेन कर बेकर पकई जी कौटी जी मागे से गोटे चेन कर नहीं गला मुदी गोटे करला मैंने कहीं काम कलु कहला से काम कहला मुझे झीटा फेर बहुत पड़ जाइए, भूल कर दे से मो तो टंकाटे रखे दौने मु दरमा पाइमी 30-40 हजार दरमा पाइमी सब खाइला। ये घटना तो सारे सी पिला आम पाख पड़िशा हम सी 10 वर्ष खंडे आसु नाला 2 वर्ष तले जो पंचायत इलेक्शन है से आसला गोटे दिन रहा दिन इलेक्शन पर दिन पलैला ता माँ कह कथा जी मंगलवार दिन रातिर आसीला आसी पुणी बहुत 4टारू पलैची आ बहुत आम उठला बेलू गाँव ये कथा हल्ला होगला ये कि सी तार सुसाइड कर ये घटना विषय तथ्य तो हूँ जहाँ शुणा कथा ये कथु सी जो झीटा को ब्लाकमेलिंग करूला
ଇଏ ଯାହା ରୋଜଗାର କରେ ସେ ତାର ତାକୁ ସେଠି ଦେଇଦିଏ ରୋଜଗାର ପତ୍ର ଯାହା କଲା ସବୁ ସେ ଝିଅ ତାର ନେଇଗଲା ଆକୁ ଆଉ ଟଙ୍କାଟା ଦେଲାନି ତା ଭିତରେ ତାଙ୍କର ବୋଧେ ଦ୍ୱନ୍ଦ୍ୱଟା କିଛି ସୃଷ୍ଟି ହେଇଛି ଏଇ ପଇସା କୋଡ଼ି ବାବଦ ନେଇକି ରୋଜଗାର ପତ୍ର ନେଇକି ଆଉ ଇଏ ତାକୁ ଲାଷ୍ଟ ବେଳକୁ ବୋଧେ ଏଇଆ କରିଛି ବୋଲି ଜାଣିବା କଥା ଆଉ ଏ ଘଟଣା ତ ସାର୍ ସିଏ ପିଲା ହେଉଛି ଆମ ପାଖ ପଡ଼ିଶା ହେବ ସିଏ 10 ବର୍ଷ ଖଣ୍ଡେ ହେଲା ଆସୁନଥିଲା ଆଉ 2 ବର୍ଷ ତଳେ ଯେଉଁ ಪಂಚಾಯತ್ ಇಲೆಕ್ಷನ್ ಅಲ್ಲ ಓಕೆ ಮುಖ್ಯಮಂತ್ರಿ ವಿಚಾರ ಆಮೇಲೆ ಹೇಳ್ತೀನಿ. ಈ ಮಹಾಲಕ್ಷ್ಮಿದು ಕೊಲೆ ಆಯ್ತಲ್ಲ ಬೆಂಗಳೂರಿನಲ್ಲಿ ವೈಯಾಲಿ ಕಾವಲ್ನಲ್ಲಿ, ಆ ಮಹಾಲಕ್ಷ್ಮಿ ಕೆಲಸ ಮಾಡ್ತಾ ಇದ್ಲು, ಗಂಡನನ್ನು ಬಿಟ್ಟು ಸಪ್ರೇಟ್ ಆಗಿದ್ದರು. ಆಮೇಲೆ ಅಶ್ರಫ್ ಅನ್ನೋ ಹುಡುಗನ ಜೊತೆ ಒಂದು ರೀತಿಯಲ್ಲಿ ಲವ್ ಇತ್ತು. ಆ ನಂತರ ಅದು ಕೂಡ ದೂರವಾದರು. ಆಮೇಲೆ ಅಲ್ಲಿಯ ಫ್ಯಾಕ್ಟ್ರಿಯ ಲೀಡರ್ ಜೊತೆ ಇತ್ತು, ಅಂದರೆ ಮುಕ್ತಿ ರಂಜನ್. ಆತ ಈಗ ಸುಸೈಡ್ ಮಾಡ್ಕೊಂಡಿದ್ದಾನೆ, ಆತನೇ ಕೊಲೆ ಮಾಡಿದ್ದು ಅಂತ. ಇನ್ನು ಕೆಲವು ಫಿಂಗರ್ ಪ್ರಿಂಟ್ ಯಾರ್ದು ಇದರ ಬಗ್ಗೆ ಎಲ್ಲ ಮಾಹಿತಿಗಳಿದೆಯಲ್ವಾ. ಈಗ ಆ ಮುಕ್ತಿರಂಜನ್ ಏನು ಕೊಲೆ ಆಗಿದ್ದಾನೆ ಅಥವಾ ಸುಸೈಡ್ ಮಾಡ್ಕೊಂಡಿದ್ದಾನೆ, ಈಗ ಬಹುತೇಕ ಅವನೇ ಮಾಡಿರ್ಬೋದು ಅಂತೇಳಿ ಸ್ವಲ್ಪ ಪತ್ರದಲ್ಲೆಲ್ಲ ಬರೆದಿದ್ದಾನೆ. ಈಗ ಅವನ ಕುಟುಂಬಸ್ಥರೊಂದು ಆರೋಪ ಮಾಡ್ತಾ ಇದ್ದಾರೆ. ಏನು, ಈ ಮಹಾಲಕ್ಷ್ಮಿ ಮುಕ್ತಿರಂಜನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು, ಹನಿ ಟ್ರ್ಯಾಪ ಗೊತ್ತಿಲ್ಲ. ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಯಾವ ಕಾರಣಕ್ಕಾಗಿ ಕೊಲೆ ನಡೆಯಿತು, ಆರೋಪಿ ಮುಕ್ತಿ ಕುಟುಂಬಸ್ಥರು ಹೇಳೋದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ನಮ್ಮಲ್ಲಿ ಇದರಷ್ಟು ಅಪ್ಡೇಟ್ ಯಾರೂ ಕೊಟ್ಟಿಲ್ಲ. ಇವತ್ತು ಬೆಳಗಿನಿಂದಲೇ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಸುನಿಲ್ ಧರ್ಮಸ್ಥಳ ನಿರಂತರವಾಗಿ ದೃಶ್ಯಾವಳಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಬಹುಶಃ ಇಡೀ ಕರ್ನಾಟಕದಲ್ಲಿ ರಿಪಬ್ಲಿಕ್ ಕನ್ನಡ ಅಪ್ಡೇಟ್ ಮಾಡ್ದಂಗೆ ಈ ಸುದ್ದಿಯನ್ನು ಯಾರೂ ಅಪ್ಡೇಟ್ ಮಾಡ್ತಾ ಇಲ್ಲ, ನಾವು ಮಾತ್ರ ಮಾಡ್ತಾ ಇದ್ದೀವಿ. ಮಹಾಲಕ್ಷ್ಮಿ ಕೊಲೆಗೆ ಕಾರಣವಾಯ್ತಾ ಹಣಕಾಸು? ವೆರಿ ಸಿಂಪಲ್ ಲಾಜಿಕಲ್ ಹೇಳ್ಬಿಡ್ತೀನಿ. ಅವರ ಆರೋಪದ ಪ್ರಕಾರ ಈ ಮುಕ್ತಿ 37,000 ಅವಳು ಪಡ್ಕೋತಾ ಇದ್ಲಂತೆ. 2ರಿಂದ 3,000 ಮಾತ್ರ ಮುಕ್ತಿರಂಜನ್ಗೆ ಕೊಡ್ತಾ ಇದ್ಲಂತೆ. ಏನೋ ಅವಳ ಬಳಿ ಒಂದು ಅಸ್ತ್ರ ಇತ್ತಂತೆ, ಬೆದರಿಸ್ತಾ ಇದ್ಲಂತೆ ಇವನನ್ನ. 1 ಲಕ್ಷ ಕೊಡು ಅಂತ ಕೇಳಿದ್ಲಂತೆ. ಆತ ಅದನ್ನು ತನ್ನ ತಾಯಿಗೂ ಹೇಳಿದ್ನಂತೆ. ಕೊನೆಗೆ ಕಿರಿಕಿರಿ ತಾಳಲಾರದೆ ಕೊಂದನಂತೆ. ಅಂತೆ ಕಂತೆ ಅವರ ಸೈಡಿಂದ ಹೇಳ್ತಿರೋದು ನಾನು. ಇದು ಸತ್ಯವೋ ಸುಳ್ಳೋ ತನಿಖೆಯಿಂದ ಗೊತ್ತಾಗಬೇಕು. ಮಹಾಲಕ್ಷ್ಮಿ ಕೊಲೆಗೆ ಕಾರಣವಾಯ್ತಾ ಹಣಕಾಸು? ಮಹಾಲಕ್ಷ್ಮಿ ಮುಕ್ತಿರಂಜನ್ ನಡುವೆ ಜಟಾಪಟಿ ನಡೆಯಿತಾ? 16 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಪ್ರಕರಣ. ಮುಕ್ತಿ ದುಡಿದ ಹಣವನ್ನು ಮಹಾಲಕ್ಷ್ಮಿ ಕಿತ್ತುಕೊಳ್ತಾ ಇದ್ದಳಂತೆ. 30-40 ಸಾವಿರ ಸಂಬಳದಲ್ಲಿ 2ರಿಂದ 3 ಸಾವಿರ ಮಾತ್ರ ಅವನಿಗೆ ಕೊಡ್ತಾ ಇದ್ದಳಂತೆ. ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿ ಕುಟುಂಬಸ್ಥರ ಆರೋಪ. ಒಡಿಶಾದ ಭದ್ರಕ್ ಜಿಲ್ಲೆಯ ಆರಡಿ ಗ್ರಾಮದಲ್ಲಿರುವ ಕುಟುಂಬ ಈ ಆರೋಪವನ್ನು ಮಾಡಿದೆ. ಕೇಳಿಸ್ಕೊಳ್ಳಿ. କହିଲା ମୁଁ ସେ ଝିଅଟା ଫେର ବୋଉ ପଡ଼ିଯାଇଛି, ଭୁଲ କରିଦେଇଛି, ସେ ମୋ କତିରେ ଟଙ୍କାଟେ ରଖେଇ ଦଉନି, ମୁଁ ଦରମା ପାଇମି 30-40 ହଜାର ଦରମା ପାଇମି, ସବୁ ଖାଇଦେବ ନେଇଯିବ।